ಆತ್ಮೀಯರಿಗೆಲ್ಲ ನಮಸ್ಕಾರ. ನಾನು ಶ್ರೀಧರ್ ಗಸ್ತಿ. ಇತ್ತೀಚೆಗೆ ಗಣಕರಂಗ ಸಂಸ್ಥೆ ಏರ್ಪಡಿಸಿರತಕ್ಕಂಥ 78ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಪ್ರಕರಣಗಳು ಶೀರ್ಷಿಕೆಯಡಿ ಕಥಾರಚನೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರ ನಿರ್ಣಾಯಕನಾಗಿ ನನ್ನ ನಿರ್ಣಾಯಕ ನುಡಿಗಳನ್ನು ನುಡಿತಾ ಇದ್ದೇನೆ. ಅಪೇಕ್ಷಣೀಯ ಬದಲಾವಣೆಯ ನಿರೀಕ್ಷೆಯಲ್ಲಿ ಸಕ್ರಿಯವಾಗಿರುವ ಸಂಘಟನೆ ಗಣಕರಂಗ ಸಂಸ್ಥೆ. ಸಿದ್ದರಾಮ ಹಿಪ್ಪರಗಿಯವರ ನೇತೃತ್ವ ಆ ಸಂಸ್ಥೆಗೆ ಒಂದು ಮೆರುಗು. ಪ್ರಸ್ತುತ 78ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಪ್ರಕರಣಗಳು ಶೀರ್ಷಿಕೆಯಡಿ ಕಥಾರಚನೆ ಸ್ಪರ್ಧೆ ಏರ್ಪಡಿಸುವುದರ ಮೂಲಕ ಸಮಾಜಕ್ಕೆ ಕನ್ನಡಿ ಹಿಡಿಯಲು ಹೊರಟಿರುವುದು ಸಂತಸದ ವಿಚಾರ. ಈ ಹಿನ್ನೆಲೆಯಲ್ಲಿ ನನಗೆ 5 ಕಥೆಗಳನ್ನು ಮೌಲ್ಯಮಾಪನ ಮಾಡುವ ಸುಯೋಗ. ಒತ್ತಡದ ಕಾರ್ಯಗಳ ಮಧ್ಯೆಯೂ ಓದಲು ಆರಂಭಿಸಿದೆ. ಜಡವಾಗಲಿಲ್ಲ, ಓದಿಸುತ್ತಾ ಹೋದವು. ಬಹುತೇಕ ಕಥೆಗಳು ಪ್ರಸ್ತುತ ಸಂದರ್ಭದಲ್ಲಿ ನಡೆದಿರುವ ಹಲವಾರು ಘಟನೆಗಳನ್ನು ಆವಿರ್ಭವಿಸಿದ್ದವು. ಅವುಗಳನ್ನು ತದಕುತ್ತಾ ಹೋದಾಗ ಕಥೆಯ ಗಮ್ಯತೆ, ಬರೆಯುವ ಶೈಲಿ, ಬೆಳವಣಿಗೆಯ ಕ್ರಮ, ಕಥಾಹಂದರ, ಪಾತ್ರಗಳ ಪಾಲ್ಗೊಳ್ಳುವಿಕೆ, ನಾವೀನ್ಯತೆ, ಓದುಗನ ಮೇಲೆ ಉಂಟು ಮಾಡಬಹುದಾದ ಪ್ರಭಾವಗಳನ್ನು ನನ್ನ ವಿವೇಚನಾ ದೃಷ್ಟಿಯಲ್ಲಿ ಪರಾಮರ್ಶಿಸಿದೆ. ಅಂಕಗಳನ್ನು ನೀಡಿ ಕಾರ್ಯ ಮುಗಿಸಿದ ತೃಪ್ತ ಭಾವ. ಭಾಗವಹಿಸಿದ ಲೇಖಕರಿಗೆಲ್ಲ ನನ್ನ ಅನಂತ ವಂದನೆಗಳು. ಬಹುಮಾನಗಳ ನಿರೀಕ್ಷೆ ಎಲ್ಲರಿಗೂ ಇರುತ್ತದೆ. ನಿಯಮಗಳು ಕೆಲವರಿಗೆ ಮಾತ್ರ ಆ ಅವಕಾಶ ಕಲ್ಪಿಸುತ್ತವೆ. ಬರೆಯಲು ಬೆನ್ನು ತಟ್ಟುತ್ತಿರುವ ಇಂತಹ ಸಂಸ್ಥೆಗಳ ಕಾರ್ಯ ಮೆಚ್ಚಲೇಬೇಕು. ಬರೆಯುವ ಕೆಲಸ ನಿಲ್ಲಬಾರದು. ಓದುವ ಸಂಸ್ಕೃತಿಯನ್ನು ಕಡೆಗಣಿಸಬಾರದು. ಹೆಚ್ಚು ಓದಿದಂತೆ ನಮ್ಮ ಬರವಣಿಗೆಯು ಸುಂದರಗೊಳ್ಳುತ್ತದೆ. ಅನುಭವದ ಪೀಠಿಕೆಯಲ್ಲಿ ಜ್ಞಾನದ ಹೊಳೆಯುವಿಕೆ ಸಮಾಜದ ಕನ್ನಡಿಯಾಗುತ್ತದೆ. ಹೊಸ ಹೊಸ ಪ್ರಯೋಗಗಳ ಮೂಲಕ ಉದಯೋನ್ಮುಖ ಕವಿಗಳನ್ನು, ಕಥೆಗಾರರನ್ನು, ಲೇಖಕರನ್ನು ಹುಟ್ಟು ಹಾಕುತ್ತಿರುವ ಶ್ರೀ ಸಿದ್ದರಾಮ ಹಿಪ್ಪರಗಿ ಹಾಗೂ ಅವರೊಟ್ಟಿಗೆ ಸಹಕಾರ ನೀಡುತ್ತಿರುವ ತಂಡಕ್ಕೆ ಸದಾ ಋಣಿಯಾಗಿರುವೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.